ಬದುಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ. ಕಾಮಣ್ಣ ಕಟ್ಟಿಗೆ ಕಾಮಣ್ಣ ಕಟ್ಟಿಗೆ ಅಡಿಕೆ ಗೋಟು ಕಾಮಣ್ಣ ಮಕ್ಕಳು ಏನೇನು ಕದ್ದರು ಜಾತಕ್ಕೆ ಕದ್ದರು. ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸೋ ಬೆಳಕು ಕಾಣ್ತದ. ಮದುವೆಯಾಗದವರು ಇವರು ಕೊಡುವ ಬಾಸಿಂಗ ತಂದ್ರೆ ಮದುವೆಯಾಗುತ್ತವೆಯಂತೆ. ಮಕ್ಕಳು ಆಗದವರು ತೊಟ್ಟಿಲು ತಂದ್ರೆ ಮಕ್ಕಳಾಗುತ್ತವೆ ಎಂಬ ನಂಬಿಕೆ. ಮನೆ ಕಟ್ಟುವ ಕನಸು ಇದ್ದವರು ಬೆಳ್ಳಿ ಛತ್ರಿ ತರಬೇಕಂತೆ. ಹೌದು, ಹಲವಾರು ವರ್ಷಗಳಿಂದ ಪವಾಡವೊಂದು ನಡೆಯುತ್ತಿದೆ ನಮ್ಮ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ. ನವಲಗುಂದ ಎಂದ ತಕ್ಷಣ ನೆನಪಾಗುವುದು ನ್ಯಾಯಕ್ಕಾಗಿ ರೈತರ ಹೋರಾಟ. ದರ್ಶನಕ್ಕೆ ಕೂರುತ್ತಾನೆ ರಾಮಲಿಂಗ ಕಾಮದೇವರು. ಕರ್ನಾಟಕ ರಾಜ್ಯವಷ್ಟೇ ಅಲ್ಲದೆ ಬಾಂಬೆ, ಮದ್ರಾಸ್, ಮಹಾರಾಷ್ಟ್ರ, ಆಂಧ್ರದಿಂದಲೂ ಭಕ್ತಾದಿಗಳು ಬರುತ್ತಾರೆ. ದರ್ಶನಕ್ಕೆ ಹೋದಾಗ ನಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡು ಅಲ್ಲಿರುವ ಬೆಳ್ಳಿಯ ವಸ್ತುಗಳನ್ನು ಕಾಮದೇವರ ಆಶೀರ್ವಾದ ಪಡೆದು ಪೂಜೆ ಮಾಡುತ್ತಾರೆ. ಮಕ್ಕಳಾಗದವರು ತೊಟ್ಟಿಲು, ನೌಕರಿ ಬೇಕೆಂದರೆ ಪಾದ, ಮನೆ ಕಟ್ಟಬೇಕೆನ್ನುವರು ಛತ್ರಿ, ಈ ಇಷ್ಟಾರ್ಥ ವಸ್ತುಗಳನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಅಂದುಕೊಂಡ ಕೆಲಸ ಈಡೇರುತ್ತದೆ ಎಂಬ ನಂಬಿಕೆ. ದೈವಿ ಪುರುಷ ಶಿಲ್ಪಿಯೊಬ್ಬರು ಕಾಮದೇವರ ಮೂರ್ತಿಯನ್ನು ಮಾಡುತ್ತಿದ್ದರಂತೆ. ಪ್ರತಿಯೊಂದು ವಿಶೇಷವಾದ ನಕ್ಷತ್ರದಕ್ಕೆ ಸಂಬಂಧಿಸಿದಂತೆ ಕಟ್ಟಿಗೆಯನ್ನು ಬಳಸಿ ಕಾಮದೇವರಿಗೆ ಜೀವ ತುಂಬುತ್ತಿರುವಾಗ 2 ಕಟ್ಟಿಗೆ 2 ನಕ್ಷತ್ರಗಳು ಬಾಕಿ ಉಳಿಯುತ್ತವೆ. ಇನ್ನೇನು ಪೂರ್ಣವಾಗಬೇಕೆನ್ನುವಷ್ಟರಲ್ಲಿ ಶಿಲ್ಪಿ ಸಾವನ್ನಪ್ಪುತ್ತಾನಂತೆ. ಇನ್ನೇನು ಜೀವ ತುಂಬಿ ಮಾತನಾಡುವ ಹಂತದಲ್ಲಿರುವ ಕಾಮದೇವ ಮೌನವಾಗಿ ಇಷ್ಟಾರ್ಥ ಸಿದ್ಧಿ ಪವಾಡ ಮಾಡುತ್ತಿದ್ದಾನೆ ಎಂಬ ಐತಿಹಾಸಿಕ ನಂಬಿಕೆ ಇದೆ. ಹರ ನಮಃ ಪಾರ್ವತಿ ಪತಯೇ. ಅದೇನೇ ಇರಲಿ, ಇಷ್ಟಾರ್ಥ ಸಿದ್ಧಿ ರಾಮಲಿಂಗ ದೇವರು ಕರುನಾಡ ಜನತೆಯ ಕಷ್ಟಗಳನ್ನು ದೂರ ಮಾಡಿ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ ನೀಡಲೆಂದು ನಮ್ಮ ಸುಪ್ರೀಂ ಕರ್ನಾಟಕ ಟಿವಿ ಹಾರೈಸುತ್ತದೆ. ಸ್ವಚ್ಛ ಸಮಾಜಕ್ಕಾಗಿ ವೀಕ್ಷಿಸಿ ಸುಪ್ರೀಂ ಕರ್ನಾಟಕ ಟಿವಿ.